ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಿದೆ. ಪ್ರವಾಸಿಗರ ಮೇಲಿನ ದಾಳಿಗೆ ಉಗ್ರರಿಗೆ ಪಾಕ್ನಲ್ಲಿ ಟ್ರೈನಿಂಗ್ ನಡೆದಿತ್ತಂತೆ. ತನಿಖೆಗಿಳಿದಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳಿಗೆ ಈಗ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದು. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿ ಏನಿದೆ, ಪ್ರವಾಸಿಗರ ಮೇಲಿನ ದಾಳಿಗೆ ಉಗ್ರರಿಗೆ ಪಾಕ್ ಟ್ರೈನಿಂಗ್ ಕೊಟ್ಟಿತ್ತು ಅನ್ನೋದು ಗೊತ್ತಾಗಿದೆ ಪ್ರಾಥಮಿಕ ಮಾಹಿತಿಯಲ್ಲಿ. ದಾಳಿ ಹಿಂದಿನ ಪಾಕಿಸ್ತಾನ ಕೈವಾಡ ಮತ್ತೊಮ್ಮೆ ಬಯಲಾಗಿರೋದು. ಈ ಹಿಂದೆ ಕೂಡ ಅನೇಕ ಬಾರಿ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿತ್ತು, ಯುದ್ಧ ಮಾಡಿತ್ತು. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇದೇ ರೀತಿ ರಕ್ತಪಾತ ಆಗಿತ್ತು. ಬಟ್ ಈ ಬಾರಿ ತಕ್ಕ ಪಾಠ ಕಲಿಸಬೇಕು ಅಂತ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದಿಂದ. ಪಾಕ್ ಉಗ್ರರ ಜಾಲ ಭೇದಿಸಿದ ಭದ್ರತಾ ಪಡೆ ದಾಳಿಯಲ್ಲಿ ಭಾಗಿಯಾಗಿರುವಂತಹ ಇಬ್ಬರು ಉಗ್ರರು ಸ್ಥಳೀಯರು ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಉಗ್ರರಾದಂಥ ಆದಿಲ್ ಹಾಗೂ ಆಸಿಫ್ ಶೇಖ್ ಮನೆ ಧ್ವಂಸ ಮಾಡಲಾಗಿದೆ. ಇದೇ ಬೇಕಾಗಿರೋದು. ಇವರು ಯಾವ ರೀತಿಯಾಗಿ ಉಗ್ರರ ಅಟ್ಟಹಾಸ ಮೆರೆದಿದ್ರು, ರಕ್ತಪಾತ ಮಾಡಿದ್ರು, ಹುಲ್ಲುಗಾವಲು ಪ್ರದೇಶದಲ್ಲಿ ರಕ್ತದ ಕಲೆಗಳಾಗೋ ರೀತಿಯಾಗಿ ಮಾಡಿದ್ರು, ಆ ಉಗ್ರರನ್ನ ಹುಡುಕಿ ಹೊಡೆಯೋದಿದೆಯಲ್ಲ, ಅದು ನಿಜವಾದ ಭಾರತ ಸೇನೆಯ ಯಶಸ್ಸು. ಈಗಾಗಲೇ 28 ಜನರನ್ನ ಕೊಂದಿದ್ದಾರೆ ಕೊಲೆ ಪಾತಕರು. ಹೀಗಾಗಿ ಇವರನ್ನ ಹುಡುಕಿ ಕೊಲ್ಲೋದಕ್ಕೆ ಅಂತ ನಡೀತಾ ಇರುವಂತ ಎನ್ಕೌಂಟರ್ ಹಾಗೂ ಕಾರ್ಯಾಚರಣೆಗಳಿವು. ಈಗಾಗಲೇ ಕುಲ್ಗಾಮ್ನಲ್ಲಿ ಕಾರ್ಯಾಚರಣೆ ಆಗಿದೆ, ಬಾರಾಮುಲ್ಲಾದಲ್ಲಿ ಕಾರ್ಯಾಚರಣೆ ಆಗಿದೆ. ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಿದ್ದಾರೆ ಭಾರತೀಯ ಸೇನೆಯಿಂದ. ಸದ್ಯಕ್ಕೆ ಈಗ ಉಗ್ರರು ಇಬ್ಬರು ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ ಮನೆ ಧ್ವಂಸ ಮಾಡಿದ್ದಾರೆ ಅವ್ರ ಮನೆಯನ್ನ. ಅವ್ರಿಗೆ ಆಶ್ರಯ ಕೊಟ್ಟಿದ್ಯಾರು, ಪೋಷಣೆ ಮಾಡ್ತಿರೋದ್ಯಾರು, ಅದೆಲ್ಲದ್ರ ಬಗ್ಗೆ ಕೂಡ ಗೊತ್ತಾಗಿದೆ. ಪಾಕಿಸ್ತಾನವೇ ಟ್ರೈನ್ ಅಪ್ ಮಾಡಿತ್ತು ಇವರಿಗೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿನೇ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಅಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿ ಆಗ್ಬೇಕೀಗ. ಆ ರೀತಿಯಾಗಿ ಸಿಂಧೂ ನದಿ ಒಪ್ಪಂದವನ್ನ ಈಗ ರದ್ದುಗೊಳಿಸಿರೋದು. ಈ ಎಲ್ಲ 5 ನಿರ್ಧಾರಗಳು ಕೂಡ ಪಾಕಿಸ್ತಾನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದನ್ನ ದಿನೇ ನೋಡ್ತಾ ಹೋಗ್ಬೇಕು. ಇವ್ರು ಹೇಗೆ ರಕ್ತಪಾತವನ್ನ ಮಾಡಿದ್ರೋ ಆ ರೀತಿ ಮಾಡೋದ್ರ ಬದಲು ಈಗ ರಾಜತಾಂತ್ರಿಕವಾಗಿ ನಡೀತಾ ಇರುವಂತ ಸಮರ ಇದು. ಅದರ ಬೆನ್ನಲ್ಲೇ ಈಗ ಒಂದ್ ಕಡೆ NIA ಅಧಿಕಾರಿಗಳು, ಮತ್ತೊಂದ್ ಕಡೆ SIT ಪೊಲೀಸರು ಇವರೆಲ್ಲರೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಬ್ಬರು ಉಗ್ರರು ಗೊತ್ತಾಗಿದ್ದಾರೆ, ಅವರು ಕೂಡ ಸ್ಥಳೀಯರೇ ಅನ್ನೋದು ಅಲ್ಲಿ ಗೊತ್ತಾಗ್ತಾ ಇರೋದು. ಅಂದ್ರೆ ನೋಡಿ, ಉಗ್ರರು ಅಂತ ಬಂದಾಗ ಈ ರೀತಿ ಧರ್ಮ ಯಾವುದು, ಯಾವ ಭಾಷೆ ಮಾತನಾಡ್ತಾರೆ, ಹೆಸರೇನು, ಅದನ್ನ ಕೇಳಿ ಶೂಟ್ ಮಾಡಲ್ಲ ಅಂತ ಕೆಲ ತಜ್ಞರು ಹೇಳ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿನೇ ಅಲ್ಲಿ ಉಗ್ರರು ಅಂತೇಳಿ ಗುರುತಿಸ್ಕೊಂಡವರು, ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋರು ಅಲ್ಲಿನ ಸ್ಥಳೀಯರೇ ಅನ್ನೋದು ಕೂಡ ಗೊತ್ತಾಗಿತ್ತು. ಅದರ ಬೆನ್ನು ಬಿದ್ದು NIA ಹಾಗೂ SIT ಅಧಿಕಾರಿಗಳು ತನಿಖೆ ನಡೆಸಿದಾಗ ಗೊತ್ತಾಗಿರೋದು ಇಬ್ರು ಸ್ಥಳೀಯ ಉಗ್ರರೇ ಅವರು ಅಂತೇಳಿ. ಅದು ಆದಿಲ್ ಮತ್ತು ಆಸಿಫ್ ಶೇಖ್ ಅಂತ.